ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಜಾಮೂನ್ ಮಾಡಲಿಕ್ಕೆ ಕ್ಷೀರ ರೆಡಿ ಮಾಡ್ಕೊಬೇಕು. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ವಾಟರನ್ನು ಹಾಕಿ 2 ಕಪ್ ಆಗೋಷ್ಟು ನೀರು ಹಾಕಿ ಒಂದೇ ಒಂದು ಏಲಕ್ಕಿನ ಈ ಥರ ಓಪನ್ ಮಾಡಿ ಹಾಕಿ ಸ್ಟವ್ ಆನ್ ಮಾಡಿ ಕ್ಷೀರನ ರೆಡಿ ಆಗಲಿಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ಈ ಕಡೆ ಕ್ಷೀರ ರೆಡಿ ಆಗೋಷ್ಟರಲ್ಲಿ ಮತ್ತೆ ಒಂದು ತಟ್ಟೆ ತೊಗೊಂಡು ಗುಲಾಬ್ ಜಾಮೂನ್ ಮಿಕ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಗುಲಾಬ್ ಜಾಮೂನ್ ಮಿಕ್ಸಿಗೆ ನಾವು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ನಾನು ಬರೀ ನೀರು ಹಾಕಲ್ಲ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಇದು ಯಾವುದೇ ಕಾರಣಕ್ಕೂ ನಾದಬಾರ್ದು ಆ್ಯಂಡ್ ಫುಲ್ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಥರನೂ ಕಲಿಸ್ಬಾರ್ದು. ನೀಟಾಗಿ ಸ್ವಲ್ಪ ಕೈಗೆ ಅಂಟೋ ಥರನೇ ಕಲಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ನಾದಬಾರ್ದು. ಸುಮ್ಮನೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕೈಗೆ ಕಲಸಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಬೇಕು. ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಕ್ಷೀರ ರೆಡಿಯಾಗಿದೆ ನೋಡೋಣ. ಈ ಕ್ಷೀರನೂ ಅಷ್ಟೇ, 1 ಎಳೆ ಪಾಕ 2 ಎಳೆ ಪಾಕ ಈ ಥರ ಎಲ್ಲ ಬರಬಾರ್ದು. ಜಸ್ಟ್ ಸ್ವಲ್ಪ ಸ್ಟಿಕ್ಕಿ ಆಗಿ ಸ್ವಲ್ಪ ಅಂಟು ಪಾಕ ಬರುತ್ತಲ್ಲ, ಅಂಟು ಥರ ಬಂದರೆ ಸಾಕು, ಈ ಕ್ಷೀರ ರೆಡಿಯಾಗಿದೆ ಅಂತ. ಈಗ ನಾವು ಜಾಮೂನ್ನ ಉಂಡೆಗಳನ್ನು ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡಲಿಕ್ಕೆ. ನೆಕ್ಸ್ಟ್ ಈ ಕಡೆ ಈಗ ಜಾಮೂನ್ ನಾವೇನು ಕಲಸಿಟ್ಟಿದ್ವಿ ಅದು ಒಂದು 10 ಮಿನಿಟ್ಸ್ ಆಗಿದೆ. ಜಾಮೂನ್ ಉಂಡೆ ಮಾಡಲಿಕ್ಕೆ, ಯಾಕಂದರೆ ನಾವು ಸ್ವಲ್ಪ ಅಂಟೋ ಥರನೇ ಕಲಸಿರ್ತೀವಲ್ವ, ಎಣ್ಣೆ ಅಥವಾ ತುಪ್ಪ ಏನಾದರೂ ಸ್ವಲ್ಪ ಕೈಗೆ ಸವರ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ಉಂಡೆಗಳನ್ನೂ ಮಾಡಿಟ್ಕೊಳ್ಳೋಣ. ಅಷ್ಟರಲ್ಲಿ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಗುಲಾಬ್ ಜಾಮೂನ್ನ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಗುಲಾಬ್ ಜಾಮೂನ್ ಯಾವತ್ತೂ ನೀವು ಐ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಬಾರ್ದು, ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಏನಕ್ಕೆ ಅಂದರೆ ಮೇಲ್ಗಡೆ ಎಲ್ಲ ಫುಲ್ ರೆಡ್ಗೆ ಆಗಿಬಿಡುತ್ತೆ ಬೇಗ, ಬಟ್ ಒಳಗಡೆ ಇಟ್ಟಿಟ್ಟೇ ಇರುತ್ತೆ. ಸೊ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಬೇಕು ಗುಲಾಬ್ ಜಾಮೂನ್ನ. ನೋಡಿ, ಒಂದು 5 ಮಿನಿಟ್ಸ್ ಆಗಿದೆ, ನೀಟಾಗಿ ಡೀಪ್ ಫ್ರೈ ಆಗಿದೆ. ಈ ಥರ ಫುಲ್ ಬ್ರೌನ್ ಕಲರಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಆಗೋ ತನಕ ಡೀಪ್ ಫ್ರೈ ಮಾಡಿಕೊಂಡ್ರೆ ಈ ಗುಲಾಬ್ ಜಾಮೂನ್ ಫ್ರೈ ಆಯಿತು. ಈಗ ನಾವು ಇದನ್ನು ರೆಡಿ ಮಾಡಿರೋಂಥ ಕ್ಷೀರಕ್ಕೆ ಹಾಕ್ಕೊಬೇಕು. ಕ್ಷೀರಕ್ಕೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಮುಚ್ಚಿ ಇಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ನ ಎಲ್ಲ ಕ್ಷೀರ ಇಟ್ಕೊಂಡು ಇನ್ನೂ ಸ್ವಲ್ಪ ದಪ್ಪ ಆಗಿದೆ ಅಲ್ವಾ. ಈಗ ಗುಲಾಬ್ ಜಾಮೂನ್ ರೆಡಿ ಆಯಿತು. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು 10 ನಿಮಿಷದಲ್ಲೆಲ್ಲ ಕ್ಷೀರ ಎಲ್ಲ ಇಟ್ಕೊಂಡು ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡಿ, ಗುಲಾಬ್ ಜಾಮೂನ್ ರೆಡಿ ಆಯಿತು. ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನಾನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವ. ಒಳಗಡೆ ಸ್ವಲ್ಪನೂ ಇಟ್ಟಿರ್ತೀನಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.